ಸಾಧು ನಿಜ ಗುಣಿಗೆ ಮಡಿಯುವೆನು, ಸಾಧು ನಿಜ ಗುಣಿಗೆ ಮಡಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋಳ್ಮಾನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧ ಸುಂದರನಾಗಿ ಗೈದ ಶ್ರೀ ಜಯಶಿವ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಮೂಗುತ್ತಲೆ ಪಡಿ ಶಾಸ್ತ್ರವೆಂಬುವ ನಲಿಗಳು ಬಾಳ ಶಕ್ತಿಯ ಶಿವ ಗಜ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 5ನೇ ಸಂಧಿಯ 3ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರದಲ್ಲಿ ಮಹಾತ್ಮರು ಇಲ್ಲಿಯವರೆಗೂ ಯಮಾಂಗದ ದಶಭಾಗ ಲಕ್ಷಣಗಳನ್ನು ಹೇಳ್ತಾ ಬಂದರು. ಈಗ ಯಮಾಂಗದ ದಶಕವನ್ನು ಹೇಳ್ತಾರೆ. ಯಮಾಂಗ, ನೇಮಾಂಗ. ಯಮ ನೇಮ ಅಂತ ಹೇಳಿರಲ್ಲ, ಇದು ನೇಮದ ಒಂದು ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ತಾಪಸ ವೃತ್ತಿ ಮುಂತಾದ ಗುಣಗಳಿಂದ ಪರಮುಕ್ತಿ ಸಿದ್ಧಿಸುವುದು ಅಂತ ಸೂತ್ರದಲ್ಲಿ ಹೇಳ್ತಾ ಬಂದರು. ತಾಪಸ ವೃತ್ತಿ ಅಂದರೆ ಕಠಿಣವಾಗಿ
ನಾವು ಭಗವಂತನನ್ನ ಪ್ರಾಪ್ತಿ ಮಾಡಿಕೊಡಲಿಕ್ಕೆ ಆ ಒಂದು ಪರಮುಕ್ತಿಯನ್ನ ನಾವು ಗಳಿಸಬೇಕಾಗಿತ್ತು, ಪಡಿಬೇಕಾಗಿತ್ತು. ಅಂದ್ರೆ ಅದಕ್ಕೆ ಬೇಕಾಗಿರುವಂಥ ಕೆಲವು ಗುಣಗಳೇನಾವ, ಆ ಗುಣಗಳಿಂದ ನಮಗೆ ಬೇಕಾದಂಥ ಆ ಪರಮುಕ್ತಿಯನ್ನು ನಾವು ಪಡೆದುಕೊಳ್ಳಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ನಾವು ಇವೆಲ್ಲ ಮಾಡುವುದರಿಂದ ಏನಾಗ್ತದಂದರೆ, ಕೊಳೆಯಾದಂಥ ಬಟ್ಟೆಯನ್ನು ಹೊಗೆದಾಗ ಹಸನವಾದಂತೆ ಮಲಿನವಾದಂಥ ಅಂತಃಕರಣ ಶುದ್ಧಿ ಆಗ್ತದೆ. ಆ ಅಂತಃಕರಣ ಶುದ್ಧಿ ದ್ವಾರದಿಂದ ಮುಂದೆ ಹೇಳಿದಂಥ ಯಮದ ದಶಾಂಗಗಳ ಪ್ರಾಪ್ತಿ ಆಗ್ತವೆ. ಅವುಗಳಿಂದ ಮೋಕ್ಷ ದ್ವಾರ ಅಂದರೆ ಬಾಗಿಲು ತಿಳಿತದಂತ. ದ್ವಾರ ಅಂದರೆ ಬಾಗಿಲು. ಮನೆ ಬಾಗಿಲು ಮುಚ್ಚಿ ಅದನ್ನು ಮನೆಗೆ ಹೋಗಿಲ್ಲ ನೀನು. ಮನೆಯೊಳಗೆ ಹೋಗ್ಬೇಕಾದ್ರೆ ಮನೆಗೆ ಏನದ, ಯಾರಾರ, ಏನಿಲ್ಲ ಅಂತ ಎಲ್ಲ ಗೊತ್ತಾಗಬೇಕಾದ್ರೆ ಆ ದ್ವಾರ ತೆಗೆದ ಮೇಲೆ, ಅದರ ಒಳಗೆ ನೀವು ಪ್ರವೇಶ ಆದ ಮೇಲೆ, ಮತ್ತು ಎಲ್ಲವನ್ನ ವಿವೇಕ ದ್ವಾರದಿಂದ ಪ್ರತಿಯೊಂದನ್ನು ವಿಚಾರ ಮಾಡಿ ನೋಡಿದಾಗ ನಮ್ಮ ದೇವರ ಮನೆಯಲ್ಲಿ ಯಾವ ದೇವರಾವ, ಮತ್ತು ಮಲಗುವ ಕೋಣೆಯಲ್ಲಿ ಯಾವ ಮಂಚ ಅದ, ಕೂಡುವ ಹಾಲಿನಲ್ಲಿ ಏನು ವ್ಯವಸ್ಥೆ ಅದ, ಆ ಮನೆ ಆಕಾರ ರೂಪ ಎಲ್ಲ ಲಕ್ಷಣ ಗೊತ್ತಾಗಬೇಕಾದ್ರೆ ಮನೆ ಒಳಗೆ ಹೋದ್ರಲ್ಲ. ಹೊರಗಡೆದು ಮನೆ ಹೊರಭಾಗ ಕಾಣ್ತದ, ಒಳಭಾಗ ಏನು ಕಾಣಂಗಿಲ್ಲ. ಒಳಭಾಗ ನಮಗೆ ಕಾಣಬೇಕಾದ್ರೆ ಹೊರಗೆ ಹೋಗಕ್ಕಲ್ಲ. ಹಾಗಾಗಿ ಬಾಹ್ಯದ ಭಗವಂತನ ಕಾಣಬೇಕಾಗಿದ್ರೆ ಸಾಕಷ್ಟು ದೇವರನ್ನು ನೀವು ಕಾಣಬಹುದು. ಕಂಡಿಲ್ಲ ನೀವು? ಇದನ್ನ ಕಾಣೋದಕ್ಕೋಸ್ಕರವಾಗಿ ಯಾವ ತಪಸ್ಸನ್ನು ಯಾರು ಮಾಡಿಲ್ಲ, ಯಾವ ಜಪತಪಾದಿಗಳನ್ನು ಮಾಡೋದು ಬೇಕಾಗಿಲ್ಲ, ಯಾವ ನಿಯಮಗಳನ್ನು ನಿತ್ಯಗಳನ್ನು ಪಾಲನೆ ಮಾಡುವ ಅವಶ್ಯಕತೆ ಇಲ್ಲ. ನೀನು ಸುಮ್ಮನೆ ಹಿಂಗೆ ನೋಡಿದ್ರೆ ಎಲ್ಲ ದೇವರನ್ನು ನೋಡಿ ಬರ್ತಾರೆ. ಸಾಮಾನ್ಯವಾಗಿ ಪ್ರಯಾಗ ಅಂತ ಪ್ರವಾಸ ಬಹಳ ಜನ ಹೋಗಿ ಬಂದಾರೆ. ಈಗ ಸುಮಾರು 60 ಕೋಟಿ ಜನ ಹೋಗಿ ಬಂದರೆ ಆ ಪ್ರಯಾಗದ ನೆಪದ ಮೇಲೆ ಅಲ್ಲೇ ಇರುವಂಥ ಕಾಶಿ ವಿಶ್ವನಾಥನ ನೋಡ್ಯಾರ, ಅಯೋಧ್ಯದ ಶ್ರೀರಾಮಚಂದ್ರನ್ ನೋಡ್ಯಾರ, ಮತ್ತು ಇನ್ನೂ ಅನೇಕ ದೇವರುಗಳನ್ನು, ದೇವಸ್ಥಾನಗಳನ್ನು, ಹೊರಗಿನ ಪ್ರಪಂಚ ಎಲ್ಲವನ್ನ ನೋಡಿ ಬಂದವರು ಉಂಟು. 12 ಜ್ಯೋತಿರ್ಲಿಂಗದಲ್ಲಿ 4 ಜ್ಯೋತಿರ್ಲಿಂಗ ಕೂಡ ಸಿಗ್ತಾವಂತ ಹೇಳ್ತಾರೆ. ಇದಕ್ಕೆ ಏನು ತಪಸ್ಸು ಮಾಡಬೇಕಾಗಿಲ್ಲ ಅಂತ, ನೀನು ಹೋಗ್ಬೇಕಷ್ಟೆ. ಆದರೆ ನಿನ್ನೊಳಗೆ ಇರುವಂಥ ಪರಿಪೂರ್ಣವಾದಂಥ ಪರಮಾನಂದ ಪ್ರಾಪ್ತಿಯನ್ನು ನೀವು ಪಡಿಬೇಕಾಗಿದ್ರೆ ನಿನ್ನೊಳಗೆ ನೀನು ನೋಡು, ಒಳಗೆ ನೀನು ನೋಡು. ಒಳಗೆ ಹೋಗ್ಬೇಕು, ಬಾಗಿಲು ತೆರಿಬೇಕಾಗಿದ್ರೆ ಅದು ಅಂತಃಕರಣ ಶುದ್ಧ ದ್ವಾರ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡೇ ಮಹಾತ್ಮರು ಬೋಧನೆ ಮಾಡಕತ್ತರ. ಹೊರಗಿದ್ದಪ್ಪ ನೀನು, ಒಳಗೆ ಬಾ. ಹಾಗಾಗಿ ಇಲ್ಲಿ ಯಮ ದಶ ವಿಧವನು ಈ ಪರಿಯೊಳು ತಿಳಿಪಿ ನೇಮದೊಳು ದಶಗುಣ ಭೇದವ ಕ್ರಮದಿಂದ ಪೇಳ್ವೆ ನಾನು ಎಲೆ ನೀರೇ ನೀ ಅವನು ಅಮಳ ಬುದ್ಧಿಯೋಳು ಅವಧರಿಪದು ಅಂತ ಇಲ್ಲಿ ಆಜ್ಞೆಯನ್ನು ಅಪ್ಪಣೆಯನ್ನು ಮಾಡ್ತಾರೆ. ಹೇಗೆ ಕೇಳೋ, ಲಕ್ಷ್ಯ ಇಟ್ಟು ಕೇಳೋ ಅಂತಾರೆ. ಯಾಕಂದ್ರೆ ಇಲ್ಲಿವರೆಗೂ ಯಮವಿಧವನು ಅಂದ್ರೆ ಯಮವಿಧದ ರೀತಿಯನ್ನು ಹೇಳ್ತಾ ಅಹಿಂಸೆ ಪರ್ಯಂತರವಾಗಿ 10 ಲಕ್ಷಣವನ್ನು ಹೇಳ್ತಾ ಬಂದ್ರಲ್ಲ. ಈಗ ಯಮದು ದಶಗುಣ ಭೇದವ. ಈ ಮುಂದ ಯಮದ ದಶಗುಣ, ಅದರಲ್ಲಿ 10 ಅಂಗಗಳು, ಅವುಗಳ ಭೇದ ಅವ. ಎಲ್ಲವೂ ಒಂದೇ ಪ್ರಕಾರ ಇಲ್ಲ, ಭೇದ ಅದ. ಒಳಗೋದ್ಮೇಲೆ ಎಲ್ಲ ಸಮಾನ ಇರಂಗಿಲ್ಲ. ಅಡಿಗೆ ಮನೆಗೆ ದೇವ್ರ ಮನೆಗೆ ಭೇದ ಇರ್ತದ, ಹಾಲಿಗೂ ಮಲಗೋ ಕೋಣೆಗೆ ಭೇದ ಇರ್ತದ, ಭೇದ ಇರವಲ್ಲ.
ಹಾಗಾಗಿ ಆ ಭೇದಗಳನ್ನು ಈ ಕ್ರಮದಿಂದ ಪೇಳುವೆ. ನಿನ್ನೊಳಗ ಏನು ಭೇದವ ಏನೇ ನಾವಂತ ಈ ರೀತಿ ಕ್ರಮದಿಂದ ಹೇಳುವನು ನಾನು. ಎಳೆನೀರೆ ಹೇಸ್ತಿಯೇಳಾದ ಮೈತ್ರೆ ನೀನು ಅಮಲ ಬುದ್ಧಿಯಿಂದ ಅವತರಿಪದು ಅಂತ ಹೇಳಿದ ನೋಡು. ಅಂದರೆ ಅಮಲ ಬುದ್ಧಿ ಅಂದರೆ ಪರಿಶುದ್ಧವಾದ ಬುದ್ಧಿಯಿಂದ, ನಿರ್ಮಲವಾದ ಬುದ್ಧಿಯಿಂದ ನೀನು ಕೇಳಿ ಆಮೇಲೆ ನಿಶ್ಚಯವನ್ನು ಮಾಡೋದು. ನಿನ್ನ ಪ್ರಕಾರ ನೀ ನಿಶ್ಚಯ ಮಾಡಬೇಡ, ನಾನು ಹೇಳಿದ್ದನ್ನು ಕೇಳಿ ನಿಶ್ಚಯ ಮಾಡು. ಅದು ಇಲ್ಲಿ ಮೊದಲೇದ್ಯಾವುದು ಎರಡನೇದ್ಯಾವುದು ಅಂತ ಹೇಳ್ತಾರೆ. ಉಪವಾಸ ಕುಚಂದ್ರಾಯಣಾದಿಗಳಿಂದ ಅಪರಿಮಿತ ಕ್ಲೇಶದಳು ತನ್ನ ಅಪು ಇಂದ್ರಿಯಗಳನ್ನು ಉರೇ ನಿರೋಧಿಸಲದು ತಪವೆಂಬ ನಿಯಮವೆಂದೆನಿಪದು ಅಂದರು. ಇಲ್ಲಿ ಉಪವಾಸ ಅಂದರೆ ಊಟದಿಂದ ಪ್ರಾರಂಭ ಮಾಡಿ ನಂತರ ಉಳಿದ ಎಲ್ಲವನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಅದಕ್ಕಾಗಿ ಏನು ಮಾಡು ಅಂದರೆ ತಪವನ್ನು ಮಾಡು ಅಂತ ಹೇಳಿದರು. ಮೊದಲೇದು ನಿಯಮ ಅಂದ್ರೇನು, ಒಂದು ಕಟ್ಟಳೆ ಅಂತಾರೆ. ನಿಯಮ ಅಂದ್ರೇನು, ಒಂದು ನಿಯಮ ಅದಪ್ಪ. ನಿಯಮ ಅಂದ್ರೇನು, ಒಂದು ಕಟ್ಟಳೆ ಆದಂತ ಅರ್ಥ. ಆ ನಿಯಮದ ಪ್ರಕಾರ ಏನು ಮಾಡು ಅಂದರೆ ಶಾಸ್ತ್ರೀಯ ಮಾರ್ಗೇಣ ಕಾಯ ಇಂದ್ರಿಯ ಶೋಷಣಂ ತಪ ಅಂದ್ರು. ಇಲ್ಲಿ ಯಾವುದಕ್ಕಾಗಿ ಅವುಗಳನ್ನು ನೀನು ನಿಗ್ರಹ ಮಾಡೋದು, ಹತೋಟಿಗೆ ತಂದುಕೊಳ್ಳೋದು, ನಿನ್ನ ಅಧೀನ ಇಟ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಅದು ಯಾವುದೇ ಉದ್ದೇಶಕ್ಕಾಗಲ್ಲ, ಯಾವುದ್ಯಾವುದೋ ಉದ್ದೇಶಕ್ಕಲ್ಲ. ನಾವು ಮೊದಲು ಬಹಳ ಸಲ ಹೇಳಿವಿ, ತಪ ಅಂದ್ರೇನು, ತನುವನ್ನು ಪವಿತ್ರಗೊಳಿಸುವುದು. ತ ಅಂದರೆ ತನು, ತ ಅಂದರೆ ಶರೀರ, ತ ಅಂದರೆ ಕ್ಷೇತ್ರ. ಈ ದೇಹವನ್ನು ಅಪವಿತ್ರ ಆಗ್ಯದಲ್ಲ, ಅಪವಿತ್ರವಾದ ದೇಹಾದಿಗಳನ್ನು ಪವಿತ್ರ ಮಾಡುವುದೇ ತಪಸ್ಸು. ಬ್ಯಾರೆ ಏನು ಮಾಡೋದು ತಪಸ್ಸಲ್ಲ. ಅದಕ್ಕಾಗಿ ಶಾಸ್ತ್ರೀಯ ಮಾರ್ಗ ಏನಂದ್ರು, ಅಶಾಸ್ತ್ರೀಯ ಮಾರ್ಗದಿಂದ ತಪಸ್ಸು ಮಾಡೋದು ತಪಸ್ಸಲ್ಲ. ಅದು ಆ ತಪಸ್ಸು ಏನು ಮಾಡ್ತದ, ಅಶಾಸ್ತ್ರೀಯ ತಪಸ್ಸು ನಿನಗ ದುಃಖ ಕೊಡ್ತದ ಮತ್ತು ಪರರಿಗೂ ದುಃಖ ಕೊಡ್ತದೆ. ಅಶಾಸ್ತ್ರೀಯ ತಪಸ್ಸು, ಶಾಸ್ತ್ರೀಯ ತಪಸ್ಸು ನಿನಗೂ ಸಂತೋಷ ಕೊಡ್ತದ, ನಿನ್ನನ್ನು ನೋಡಿದಾಗ ಬೇರೆಯವರು ಕೂಡ ಆನಂದ ಕೊಡ್ತಕ್ಕಂಥದ್ದೇನದ, ಇದು ತಪಸ್ಸು ಅಂದರೆ ಶಾಸ್ತ್ರೀಯ ತಪಸ್ಸು. ಹಾಗಾಗಿ ಇನ್ನೊಂದು ಮಾತು, ಮನ ಔರ್ ಇಂದ್ರಿಯನ ಕಿ ಏಕಾಗ್ರತಾ ವಾ ಶರೀರ ವಾಣಿ ಔರ್ ಮನ ಕಾ ಸಂಶಯಂ ತಪ ಕಹಿ ಐ ಅಂದ್ರು. ಅಂದರೆ ಮನಸ್ಸು ಇಂದ್ರಿಯಗಳನ್ನು ಏಕಾಗ್ರತೆ ಮಾಡಿ ಆ ಮನಸ್ಸು ಇಂದ್ರಿಯ ಏಕಾಗ್ರತೆ ದ್ವಾರದಿಂದ ಶರೀರ ಮತ್ತು ಅನಂತ ವಿಚಾರಗಳನ್ನು ಯಾವ ಮನಹೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷೋ ಅದು ಇಂದ್ರಿಯಾಣಂ ಮನೋನಾಥ. ನಮ್ಮ ದಶ ಇಂದ್ರಿಯಗಳು ನಮ್ಮ ಹತೋಟಿ, ನಮ್ಮ ಒಂದು ನೇಮದಿಂದ ಕಟ್ಟುನಿಟ್ಟಳೆಯಿಂದ ಇಲ್ಲಿ ಹೋಗ್ಬೇಕಂದ್ರೆ ಹೋಗ್ಬೇಕು, ಇದು ಮುಟ್ಟಬೇಕಂದ್ರೆ ಮುಟ್ಟಬೇಕು, ಬಿಡಬೇಕಂದ್ರೆ ಬಿಡಬೇಕು. ಇವು ಇಂದ್ರಿಯಾದಿಗಳು ನಮ್ಮ ಅಧೀನ ಆಗ್ಬೇಕಾದ್ರೆ ನಾವು ಹೇಳಿದ ಮಾರ್ಗದಲ್ಲಿ ಹೋಗ್ತಾವಿಲ್ಲ. ಈ ಶಾಸ್ತ್ರ ಕೇಳಬೇಕಂತ ಬಂದದಕ್ಕೆ ನಿಮ್ಮ ಕಾಲು ಬಂದದ. ಈ ಶಾಸ್ತ್ರ ಕೇಳಬೇಕಂತ ಕಾಲಿಗೆ ಅಪೇಕ್ಷೆ ಇಲ್ಲ, ಶರೀರಕ್ಕೆ ಅಪೇಕ್ಷೆ ಇಲ್ಲ. ನಾ ಶಾಸ್ತ್ರವನ್ನು ಕೇಳಬೇಕು, ಉದ್ಧಾರ ಆಗ್ಬೇಕು, ಕಲ್ಯಾಣ ಆಗ್ಬೇಕಂತ ಯಾವುದಕ್ಕೆ ಹುಟ್ಟ್ಯದಂದ್ರೆ ಮನಸ್ಸಿಗೆ. ಆ ಮನಸ್ಸು ಏನು ಮಾಡಿತು, ರಥವನ್ನು ನಡೆಸುವವನು ಹೇಗೆ ರಥವನ್ನು ಹೊಡೆದುಕೊಂಡು ಬರುತ್ತಾನೆಯೋ ಅದೇ ರೀತಿ ಇಂದ್ರಿಯಾಣ ಮನೋನಾಥ, 10 ಇಂದ್ರಿಯಗಳಿಗೆ ಒಡೆಯನಾದಂಥವ್ರ ರಥಿಕ ಮನಸ್ಸಾನ ಸದ್ಯ
ಆ ಮನಸ್ಸು ಶಾಸ್ತ್ರ ಕೇಳಬೇಕಂತ ಅಪೇಕ್ಷೆ ಮಾಡಿದಕ್ಕೆ ಇದೇನದ ಕಾಲಿನಿಂದ ಇಲ್ಲಿಗೆ ಬಂದಿರಿ ನೀವು, ಇಲ್ಲದ ಬರೋಕ್ಕಾಗಲ್ಲ. ಹಾಗಾಗಿ ಇವುಗಳಿಗೆ ಎಲ್ಲ ಒಡೆಯ ಯಾರು ಅಂದ್ರೆ ರಾಜ ಅಂತ ಅರ್ಥ ಆಯ್ತಲ್ಲ ಮನಸ್ಸು. ಆ ಮನಸ್ಸನ್ನೇ ನಿಗ್ರಹ ಮಾಡೋದಿಲ್ಲಿ, ಇಂದ್ರಿಯಗಳ ನಿಗ್ರಹ ಮಾಡೋದು ಬೇಕಾಗಿಲ್ಲ. ಈಗೇನ ಜಡಾವ, ಅದನ್ನು ಜಡಾವ. ಆದರೂ ಕೂಡ ಅದು ಈಗ ಸದ್ಯ ಹೇಗಾದಂದ್ರೆ ಇವೆಲ್ಲ ಸೇವಕರು ಅವನು ಮಾಲೀಕ ಇದ್ದಂಗ. ಸೇವಕ ಅವನು ಮಾಲೀಕ ಅಷ್ಟೆ. ಹೀಗೆ ಒಂದೊಂದು ವಿಚಾರವನ್ನು ಹೇಳುವಂತ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ ಬಂದ್ರು. ಏನು ಹೇಳಿದ್ರು ಅಂದ್ರೆ ಇಲ್ಲಿ ಮೊದಲನೇದ್ದು ಯಾವುದು ಅಂದ್ರೆ ನಾವು ಕೃತಚಂದ್ರಾಯಣ ಅಂತ ಹೇಳಿದ್ರಲ್ಲ, ಅಲ್ಲಿ ಹೇಗೆ ಇರು ಅಂತ ಹೇಳಿದ್ರೆ ಎಲ್ಲೈತಪ್ಪ ಪೇಜ್ ನಂಬರ್ ಎಷ್ಟು? ಮೂವತ್ತೇಳು. ನಾಲ್ಕುನೂರ 37. ಈ ರೀತಿಯಾಗಿ ಮಹಾತ್ಮರು ಕೃಚ ಚಂದ್ರಾಯಣ ಅಂತ ಹೇಳ್ತಾ ಬಂದ್ರಲ್ಲ, ಅದು ಮೊದಲನೇದೇ ಏನು ಅಂದ್ರೆ ಉಪವಾಸ ಕೃಚ ಚಂದ್ರಾಯಣಾದಿಗಳಿಂದ ಅಪರಿಮಿತ ಕ್ಲೇಶದಳು ತನ್ನ ಅಪು ಇಂದ್ರಿಯಗಳನ್ನು ಉರೇ ನಿರೋಧಿಸಲು ಅದು ತಪವನ್ನೆನಿಸುವುದು ಅಂತ ಹೇಳ್ತಾ ಬಂದ್ರಲ್ಲ. ಅದಕ್ಕಾಗಿ ಇಲ್ಲಿ ಕೂಡ ಉಪವಾಸ ಮಾಡ್ತೀವಿ. ನಾವು ಮಾಡುವ ಉಪವಾಸ ಬೇರೆ, ಶಾಸ್ತ್ರೀಯ ಉಪವಾಸ ಬೇರೆ ಅಂತಾರ ಅವರು. ಶಾಸ್ತ್ರೀಯ ಉಪವಾಸ ಅಂದ್ರೆ ನಾವು ಮಾಡುವ ಏಕಾದಶಿ, ಸೋಮವಾರ, ಶಿವರಾತ್ರಿ ಆಗಲಿ ಅಥವಾ ಪರ್ವಕಾಲಗಳಲ್ಲಿ ಆಹಾರವನ್ನು ಬಿಡ್ತೇವೆ, ಬಿಟ್ಟು ದೇಹವನ್ನ ಒಣಗಿಸ್ತೇವೆ. ಇದೇ ಉಪವಾಸ. ನಾವು ಉಪವಾಸಿಂದ್ರಿ ಅಂದ್ರೆ ನೀನು ಉಪವಾಸ ಇರೋದಲ್ಲ, ಮನಸ್ಸು ಉಪವಾಸ ಕಡಬೇಕು ಅದಕ್ಕೆ. ಹಾಗಾಗಿ ಇಲ್ಲಿ ಕ್ರಮದಿಂದ 3 ದಿವಸಗಳವರೆಗೆ ಹಣ್ಣು ಹಾಲಿನಿಂದ, 3 ದಿನ ಪರ್ಯಂತರ ನೀರಿನಿಂದ, ಆಮೇಲೆ 3 ದಿನ ವಾಯುವಿನಿಂದ ಗಾಳಿಯಿಂದ. ಮೊದಲು 3 ದಿನ ಹಣ್ಣು, ಆಮೇಲೆ ಹಾಲು ಮುಂತಾದವುಗಳಿಂದ ಮತ್ತೆ ಗಾಳಿಯಿಂದ ದೇಹವನ್ನ ಒಣಗಿಸುವುದು ಕೃಚವು. ಹೇಗೆ ಅಂದ್ರೆ ಚಂದ್ರನು ಪ್ರತಿಪದ ಮೊದಲುಗೊಂಡು ಹುಣ್ಣಿಯ ಪರ್ಯಂತ ವೃದ್ಧಿಯಾಗುವಂತೆ ಅವರ ಕ್ರಮವಾಗಿ ಮೊದಲು ಒಂದೊಂದು ತುತ್ತು, ಇವತ್ತು 1 ತುತ್ತು, ನಾಳೆ 2, ನಾಳೆ 3, ನಾಡ್ದ 4. ಹೆಂಗ ಚಂದ್ರ ಬೆಳಿತಾನ ಹಂಗ ಊಟ ಒಂದೊಂದು ತುತ್ತು ಹೆಚ್ಚು ಮಾಡ್ತಾ ಮಾಡ್ತಾ ಹೋಗೋದು. ಮತ್ತೆ ಒಂದೊಂದು ತುತ್ತು ಕಡಿಮೆ ಮಾಡ್ತಾ 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 ಒಂದೇ ತುತ್ತಿಗೆ ಬರೋದು. ಇದು ನೇಮ ಅಂತಾರ. ಈ ರೀತಿ ಹುಣ್ಣಿಮೆ, ಅಮಾವಾಸ್ಯೆ ಕ್ಷಯವಾದಂತೆ ಕಡಿಮೆ ಮಾಡುವುದು. ಹೀಗೆ ಮಾಡುವುದೇ ಚಾಂದ್ರಾಯಣವು ಅಂತ ಶಾಸ್ತ್ರ. ಈ ರೀತಿ ಶರೀರವನ್ನ, ಇಂದ್ರಿಯಗಳನ್ನು ಕುರಿತು ಅನೇಕ ಕಷ್ಟವನ್ನು ಕೊಟ್ಟು ತಡೆಯುವುದೇ ತಪಸ್ಸು. ಇದು ಒಂದು ನೇಮದ ವೆಂದೆನಿಸುವುದು. ಇದು ಒಂದು ನಿಯಮ ಅಂತ, ಕಟ್ಟಳೆ. ನಾವೆಂದು ಮುಟ್ಟಂಗಿಲ್ಲ ಅಂದ್ರೆ ಮುಟ್ಟಂಗಿಲ್ಲ, ಅದು ಕಟ್ಟಳೆ ಅಂತ ಅದಕ್ಕೆ. ಹೀಗೆ ದೊರಕಿದ ಲಾಭವೆನಿತು ತನಗೆ ಅನಿತನೇ ಪರಿಣಮಿಸುವ ಬುದ್ಧಿ ಘಟಿಸಲು ಹರ್ಷ ಲಕ್ಷಣವಾದ ಪರಮ ಸಂತೋಷ ಎಂಬುವರು ಮುನಿವರರು. ಅದು ಅದನು ಎಲೆ ನೀರೇ. ಇನ್ನು 2ನೇ ಅಂಗ ಯಾವುದಂದ್ರೆ
ದೊರಕಿದ ಲಾಭವೆನಿತು ಅಂದರು. ನಮಗೆ ಲಾಭ ನಷ್ಟ ಅಂದರೆ ಜಲ್ದಿ ಗೊತ್ತಾಗ್ತಾವಲ್ಲ. ಉಳಿತಾಯಕ್ಕೆ ಲಾಭ ಅಂತೀವಿ, ಉಳಿದೋದಕ್ಕೆ ನಷ್ಟ ಅಂತೀವಿ. ಆ ಲಾಭ ನಷ್ಟ ಅದು ಯಾವುದೇ ಇರಲಿ, ನಾವು ಮಾಡುವ ಕಾಯಕದಲ್ಲಿ ಯಾರು ಏನೇ ಕೆಲಸ ಮಾಡಲಿ, ಇಂಥದ್ದೇ ನೌಕರನೇ ಮಾಡಬೇಕು, ಸರ್ಕಾರನೇ ಇರ್ಬೇಕಂತೇನಿಲ್ಲ. ಅದರಲ್ಲಿ ಎಷ್ಟು ದೊರೆಯುವುದು, ಎಷ್ಟು ನಮಗೆ ಬರಬೇಕಾಗಿತ್ತು ಅಷ್ಟರಲ್ಲಿಯೇ ಪರಿಣಾಮವನ್ನು ಹೊಂದಿ, ಪರಿಣಾಮ ಅಂದರೆ ಸಂತೋಷ ತೃಪ್ತಿಯನ್ನು ಪಡಬೇಕಂದ್ರೆ ಅವರು ಅದು ಹೇಗೆ ಪಡಿಬೇಕಂದ್ರೆ ಒಂದು ಹೇಳಿದ್ರೆ ಎಲ್ಲವೂ ಅಷ್ಟೇ. ದೊರಕಲೇನು ಅದರೊಳು ಸಂತೃಪ್ತಿ ಅಂದ್ರ ಮಹಾತ್ಮರು. ನಾವು ಎಲ್ಲೇನ ಹೋದಾಗ ನಾವು ಪ್ರತಿನಿತ್ಯದ ಏನು ಬೇಕಾಗಿತ್ತೋ ಅಲ್ಲಿ ಸಿಗಲಿಲ್ಲ, ಅಲ್ಲಿದ್ದದ್ದು ಸಿಗ್ತದೆ. ಸಿಕ್ಕಾಗ ನಾವು ಇಲ್ಲಿ ಇದ್ದದ್ದೇ ಬೇಕಂತ ಹೇಳಿದ್ರೆ ಅಲ್ಲಿ ಸಿಗೋದಿಲ್ಲ. ಉದಾಹರಣೆ, ಪ್ರಸಂಗಾನುಸಾರವಾಗಿ ಮೃಷ್ಟಾನ್ನ ಭೋಜನ ಮಾಡುವಂಥವರಿಗೆ ಎಲ್ಲೋ ಒಂದು ಕಡೆ ಹೋದಾಗ ಹಸಿವು ಭಾಳ ಆಗ್ತದೆ, ಯಾವ ವ್ಯವಸ್ಥೆ ಇಲ್ಲ, ಎಲ್ಲೋ ಒಂದು ಖಾರ ರೊಟ್ಟಿ ಸಿಗ್ತದೆ ಖಾನಾವಳಿಯಲ್ಲಿ. ಇಲ್ಲಿ ಎಲ್ಲ ಬಂದಾಗ್ಯದ, ಬರೀ ಖಾರ ರೊಟ್ಟಿ ಇಷ್ಟು ಮಜ್ಜಿಗೆ ಸಿಗ್ತದೆ ಅಂತಾರೆ. ಮತ್ತು ಅದನ್ನ ಸ್ವೀಕಾರ ಮಾಡಬೇಕು, ತೃಪ್ತಿ ಮಾಡಬೇಕು, ಅಥವಾ ಏನು ಮಾಡ್ಬೇಕು? ಅದಕ್ಕೆ ದೊರಕಲೇನು. ಆ ಸಂದರ್ಭದಲ್ಲಿ ನಮಗೇನು ಸಿಕ್ಕದ ಆ ತೃಪ್ತಿ ಹೊಂದಬೇಕು. ತೃಪ್ತಿ ಪಡಬೇಕಾದ್ರೆ ಏನು ಮಾಡಬೇಕು? ವಿಚಾರ ಮಾಡಬೇಕು. ನಾವು ಹೋಳಿ ತುಪ್ಪ ತಿಂದರೆ ಮಾತ್ರ ಹೊಟ್ಟೆ ತುಂಬಂಗಿಲ್ಲ. ಖಾರ ರೊಟ್ಟಿ ತಿಂದರೂ ಕೂಡ ಅದು ಆಹಾರನೇ, ಇದು ಆಹಾರನೇ. ಇದು ತಿಂದ್ರೂ ಹೊಟ್ಟೆ ತುಂಬುತ್ತದ, ಅದು ತಿಂದ್ರೂ ಹೊಟ್ಟೆ ತುಂಬುತ್ತದ. ಆದರೆ ಅದು ತಿನ್ನಬಾರ್ದಂತ ಅರ್ಥ ಅಲ್ಲ, ಅದು ಇಲ್ಲಿಲ್ಲ. ಅಲ್ಲೀಗ ಹೋಳಿ ತುಪ್ಪ ಇಲ್ಲ, ಅದಿಲ್ಲಿ. ಖಾರ ರೊಟ್ಟಿ ಅದ, ಹಸಿವೆ ಆಗದ, ತಿಂದು ಬಿಡು, ಸಂತೋಷ ಪಡು ಅಂತ. ಅದರಂತೆ ನಾವು ಮಾಡುವಂಥ ಪ್ರಪಂಚದಲ್ಲಿ ನಮಗೆ ಪ್ರಾರಬ್ಧ ಅನುಸಾರವಾಗಿ ಯಾರ್ಯಾರಿಗೆ ಏನೇನು ಆದಾಯ ಅದ ಅದರಲ್ಲೇ ನಾವು ತೃಪ್ತಿಯನ್ನು ಪಟ್ಟು ಸಂತೋಷ ಹೊಂದಿದರೆ ಅಷ್ಟು ಸಾಕು. ಇದಕ್ಕೆ ಏನಂದ್ರು ಅಂದರೆ ಸಂತೋಷ ಸಂತೋಷ ಅಂತ. ಸಂತೋಷ ನಾವೆಲ್ಲಿ ಹೊರಗೆ ಹುಡುಕ್ತೀವಿ, ಹೊರಗೆ ಎಲ್ಲಿ ಸಂತೋಷ ಅದ ನಮಗೆ? ಎಲ್ಲಿ ಇಲ್ಲ. ಹಾಗಾಗಿ ಈ ಎರಡನೇ ಅಂಗದಲ್ಲಿ ಮಹಾತ್ಮರು ಅನಂತ ರೀತಿ ನಮಗೆ ಯಾವ ತಪಸ್ಸಿನಲ್ಲಿ ಕೂಡ ಅನಂತ ಮಾತನ್ನು ಹೇಳ್ಯಾರ ಅವರು. ಯಾಕಂದ್ರೆ ಲೋಕಾಂತರ ಸುಖಂ ಪುಣ್ಯಂ ತಪೋದಾನ ಸಮುದ್ಭವಂತರ ಸಂತತಿ ಶುದ್ಧ ಅಂಶಾಯಿ ಪರತ್ರೈಹ ಚ ಶರ್ವಣೆ ಅಂತ ಒಂದು ಮಾತು ಹೇಳ್ತಾರೆ. ತಪಸ್ಸು ಮಾಡುವುದರಿಂದ ಏನಾಗ್ತದ ಅಂದರೆ ಇಲ್ಲಿ ಕೂಡ ನಿನಗೆ ಆನಂದವನ್ನು ಕೊಡ್ತದ, ಸಂತೋಷವನ್ನು ಕೊಡ್ತದ, ಸುಖವನ್ನು ಕೊಡ್ತದ. ಮತ್ತೆ ಮುಂದೆ ಉತ್ತಮ ಲೋಕದಲ್ಲಿ ನಿನ್ನ ಪುಣ್ಯ ಉದ್ಧಾರಕ್ಕಾಗಿ ಅದು ಬೀಜ ಆಗ್ತದೆ. ಪುಣ್ಯ ಬೇಕಲ್ಲ ಅಲ್ಲಿ ಹೋಗ್ಬೇಕಾದ್ರೆ. ಆ ಉತ್ತಮ ಪುಣ್ಯದಿಂದ ಮತ್ತೆ ಉತ್ತಮ ವಂಶದಲ್ಲಿ ಹುಟ್ಟಿ ಆ ಒಂದು ಇಹಲೋಕ ಪರಲೋಕದಲ್ಲಿಯೂ ಸುಖ ಉಂಟಾಗ್ತದೆ ನಮಗೆ. ಆ ಕಾರಣ ಇಷ್ಟೆಲ್ಲ ಫಲಗಳು ಎಲ್ಲಿ ಅವರಿಗೆ ಅಂದರೆ ಆ ಒಂದು ಮನಸ್ಸಿನ ನಿಗ್ರಹ ಮಾಡಿದ್ರೆ ಇಲ್ಲಿ ಎಲ್ಲವೂ ಉಂಟು ಅಂತ ಕೂಡ ನೀವು ಹೇಳ್ತಾ ಮುಂದೆ ಎರಡನೇದನ್ನ ಈಗ ಹೇಳಬೇಕಾಗಿದೆ. ಎರಡನೇದಕ್ಕೆ ಸಂತೋಷಕ್ಕೆ ಏನಂತ ಹೇಳ್ಯಾರಂದ್ರೆ ಸನ್ನಿಹಿತ ಪ್ರಾಣಧಾರಣ ಹೇತುನ ತುಷ್ಟಿ ಸಂತೋಷ ಅಂದ್ರು. ತನ್ನನ್ನು ಕೂಡಿಕೊಂಡು ಪ್ರಾಣವನ್ನು ಧರಿಸುವ ಕಾರಣಕ್ಕಾಗಿ ಏನು ಸಿಗುತ್ತದ ಸಿಕ್ಕದರಲ್ಲಿ ತೃಪ್ತಿಯನ್ನು ಪಡೆಯುವುದೇ ಸಂತೋಷ ಅಂತ. ಏನು ಸಿಗ್ತದೆ ಅದರ ಸಂತೋಷ ಪಡೋದಪ್ಪ. ಇದನ್ನೇ ಶ್ರೀಮನ್ ನಿಜಗುಣ ಯೋಗಿಗಳು ಅವರು ಕೂಡ ಹೇಳ್ಯಾರ. ದೊರಕಿದ ಲಾಭವೆನಿತು ತನಗೆ ಅನಿತನೆ
ಪರಿಣಮಿಸುವ ಬುದ್ಧಿ ಘಟಿಸಲು ಹರ್ಷ ಲಕ್ಷಣವಾದ ಪರಮ ಸಂತೋಷ ಎಂಬರು ಮುನಿವರರು ಅದನ್ನು ಎಲೆ ನೀರೆ ಅಂತ ಇವ್ರು ಹೇಳಿದ್ರು. ಅಂದ್ರೆ ಏನು? ನಾವು ಮಾಡಿದ ಕರ್ಮಕ್ಕೆ ಎಷ್ಟು ಲಾಭ ಸಿಗ್ತದ ಅಷ್ಟರಲ್ಲಿ ಸಂತೋಷ ಪಡುವುದು ಅಂದ್ರೆ ಹರ್ಷ ಪಡೋದಂತ. ಇದಕ್ಕೆ ಪರಮ ಸಂತೋಷವಂತ ಹೇಳ್ಯಾರ. ಇಲ್ಲಿ ಬರೀ ಸಂತೋಷ ಅಂತ ಹೇಳಿಲ್ಲ, ನಿಜಗೊಂಡ್ರು ಪರಮ ಸಂತೋಷ ಅಂದ್ರು. ಪರಮ ಸಂತೋಷ ಅಂತ ಹೇಳಿದಾಗ ಎಲ್ಲ ಸಂತೋಷಗಳಲ್ಲಿ ಇದು ಶ್ರೇಷ್ಠವಾದ ಸಂತೋಷ ಅಂತ. ಬೇರೆ ಬೇರೆ ವಿಷಯಗಳ ಸಂತೋಷ ಆಗಿಲ್ಲ ನಮಗ. ಶಬ್ದದಿಂದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳಿಂದ ಎಷ್ಟೋ ಸಲ ಸಂತೋಷ ಆಗ್ಯದ. ಸಂತೋಷ ಆದಂತೆಯೇ ಆ ವಿಷಯಗಳ ಬೆನ್ನು ಹತ್ತನ ಜೀವ. ನಾವೆಲ್ಲ ವಿಷಯಗಳ ಬೆನ್ನು ಹತ್ತದಕ್ಕೆ ಯಾಕ? ಅದು ಸಂತೋಷ ಆದಂತ. ಈ ರೀತಿ ಆ ಒಂದು ಸಂತೋಷವನ್ನ, ನಾವು ಆನಂದವನ್ನ ಪಡೆಯುವಂತ ಬುದ್ಧಿ ಇಲ್ಲದವನಿಗೆ ಎಷ್ಟಿದ್ದರೂ ಸಂತೋಷ ಸಿಗದಿಲ್ಲಂತ. ಯಾಕ? ಸಂತೋಷಕ್ಕ ದುಃಖಕ್ಕ ಕಾರಣ ಅಂದ್ರೆ ಎರಡೇ ಮಾತು. ಸಾಕೆನಿಸುವುದೇ ಸುಖ, ಬೇಕೆನಿಸುವುದೇ ದುಃಖ ಅಂದಾರ. ಇಲ್ಲ ಅಂದ್ರೆ ಅಲ್ಲಿವರೆಗೂ ನಮಗೆ ಸಾಕಪ್ಪ ಅಂತ ಅನ್ನಂಗಿಲ್ಲ, ಅಲ್ಲಿವರೆಗೂ ನಮಗೆ ಸಂತೋಷನೇ ಆಗೋದಿಲ್ಲ. ಎಲ್ಲಿವರೆಗೂ ಬೇಕು ಬೇಕು ಬೇಕಂತಾದ ಅಲ್ಲಿವರೆಗೂ ದುಃಖ ನಮ್ಮನ್ನು ಬೆನ್ನು ಬಿಡೋದಿಲ್ಲ ನೋಡ್ರಿ. ಆದ್ರೆ ವಿಚಾರ ಮಾಡಬೇಕು, ಎರಡೇ ಎರಡಾದ. ಒಂದೇ ಒಂದು ಅತಿ ಮುಖ್ಯವಾದದ್ದು, ಸಾಕಪ್ಪ ಅಂತ ಎಲ್ಲರಿಗೂ ಅನಿಸಿದ್ದು ಯಾವುದು, ಬೇಕಪ್ಪ ಅಂತ ಎಲ್ಲರಿಗೂ ಅನಿಸಿದ್ದು ಯಾವುದು. ಎಲ್ಲರಿಗೂ ಇರ್ಬೇಕದು. ಪ್ರತಿಯೊಬ್ಬ ಜೀವಿಗೆ ಸಾಕು ಅನಿಸಿದ್ದು ಎಲ್ಲರಿಗೆ ಅನ್ನ. ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಯಾರಿಗಿನ ಬೇಕಂತ ಅನಿಸದ? ಸಾಕು ಅಂತ ಅನಿಸೋದು ಅದೊಂದೇ. ಮತ್ತೆ ಬೇಕು ಅಂತ ಅನಿಸೋದು ಎಲ್ಲರಿಗೂ ಒಂದು ನಿದ್ದೆ. ನಿದ್ದೆ ಯಾರನ್ನ ಬೇಡಪ್ಪ ಅಂದ್ರೆ ಯಾರು ಬೇಡಂದಿಲ್ಲ. ಅಜ್ಞಾನಿಗಳು ಬೇಡಂದಿಲ್ಲ, ಜ್ಞಾನಿಗಳು ಬೇಡಂದಿಲ್ಲ, ಶ್ರೀಮಂತ ಬಡವ ಯಾರು ಇಲ್ಲ, ಎಲ್ಲರಿಗೂ ಸಾಕಪ್ಪ, ಹೊಟ್ಟೆ ತುಂಬಿತು ಸಾಕು. ನಿದ್ದೆ ಬಂತು ಸಾಕು ಅಂತೀವಲ್ಲ. ಮತ್ತೆ ಊಟ ಮಾಡಿದಾಗ ಯಾರಿಗೇನೋ ದುಃಖ ಆಗ್ಯದನು, ನಿದ್ದೆ ಮಾಡಿದಾಗ ದುಃಖ ಆಗ್ಯದನು. ದುಃಖ ಕೊಡವಲ್ಲ ಅವು, ಯಾಕಂದ್ರೆ ಅವು ಸಾಕು ಅಂತ ಅನ್ಸೋ ವಸ್ತುಗಳು. ಅವೆರಡು ಬಿಟ್ರೆ ಉಳಿದುವೆಲ್ಲ ಬೇಕು ಅಂತ ಅನ್ಸೋ ನೋಡ್ರಿ. ಅದಕ್ಕಾಗಿ ಅವೆರಡನ್ನೇ ಬಿಟ್ಟು ಯಾವುದ್ಯಾವ್ದು ಬೇಕು ಬೇಕಂದ್ವಿ ಎಲ್ಲರೂ ದುಃಖನೇ ಆಗ್ಯದ, ದುಃಖನೇ ಆಗದ. ಆ ಕಾರಣಕ್ಕೆ ಮಹಾತ್ಮರು ಇಲ್ಲಿ ಏನು ಹೇಳ್ತಾರ ಮಾತು ಅಂದ್ರೆ, ದೊರಕಲೇನು ಅದರೊಳು ಪರಿಣತೆ ತಿಳಿಯುವುದೇ ಚಂದಮಂ. ಎಷ್ಟು ಪ್ರಾಪ್ತ ಆಗ್ತದ ಅಷ್ಟರಲ್ಲಿ ಸಮಾಧಾನ ಒಂದಂದ್ರು. ಸಮಾಧಾನ ಇದು ಕೂಡ ಗೀತೆಯಲ್ಲಿ ಅನಂತ ಮಾತನ್ನು ಹೇಳಿ, ಜಗತ್ತಿನಲ್ಲಿ ಯಾಕೆ ಸಾಕು ಅನ್ನಬೇಕು ಅಂದ್ರೆ, ದೇವತೆಗಳಿಗೆ ಒಡೆಯನಾದರೂ ಕೂಡ ಅತೃಪ್ತನಾದರೆ ಆ ದೇವೇಂದ್ರ ಕೂಡ ಅನೇಕ ಜನ್ಮಗಳನ್ನ ಪಡಿಬೇಕಾಗ್ತದೆ. ಹೌದಲ್ಲ? ಅದೇನು ಸಿಕ್ಕದು ಸಣ್ಣದೇನ್ರಿ? ಸಣ್ಣ ಪದವಿ ಅಲ್ಲ. ದೇವಲೋಕದ ದೇವತೆಗಳಿಗೆ ಒಡೆಯ ರಾಜ. ಅಷ್ಟು ಇದ್ರೂ ಕೂಡ ಅಲ್ಲಿ ಎಷ್ಟು ಸಂತೋಷ ಆನಂದ ಆದಂತ ಇಲ್ಲಿದ್ದವರು ಅದನ್ನ ಪಡೆಯೋದಕ್ಕೋಸ್ಕರವಾಗಿ ಎಷ್ಟೋ ಜನ್ಮ ಜನ್ಮಗಳಿಂದ ಯಾರೋ ಒಬ್ರು ಸ್ವರ್ಗಲೋಕದ ಭೋಗ ಸಿಕ್ಕದ. ಅಂಥ ಭೋಗ ಲೋಕಕ್ಕೆ ಒಡೆಯನಾದಂಥ ದೇವೇಂದ್ರಿಗೆ ಮತ್ತೆ ಇನ್ನು ಬೇಕನ್ಸಿದ್ರೆ ಅವನು ದುಃಖದಾಗ ನಿಂತರು ಸುಖದಾಗ. ಆ ಕಾರಣದಿಂದ ಎಲ್ಲ ವಿಧದಲ್ಲಿ ವಿಚಾರ ಮಾಡಿದರೆ ಸಾಕು ಅನ್ನುವಂಥ ಯಾವಾಗ ಬುದ್ಧಿ ಮನಸ್ಸು ಅನ್ನಿಸ್ತದ ಅವಾಗ ಮಾತ್ರ ಸಂತೋಷವಾಗಿರಕ್ಕೆ ಬರ್ತದೆ.
ಸಾಕಪ್ಪ. ನಿನಗ ಬರೋದಿತ್ತು, ನಿನಗೆ ಬರ್ತದ. ಬರೋದಿಲ್ಲ ಅಂದ್ರೆ ಯಾವುದು ಬರಂಗಿಲ್ಲ. ಅದಕ್ಕೆ ಬಾರದು ಬಪ್ಪದು ತಪ್ಪದು ಬಯಸದೆ ಇರ್ಪದೇ ಅದು ಲೇಸ ಅಂದ. ಒಳ್ಳೇದಾವದಕ್ಕಿದ್ರೆ ಸುಮ್ಮನೆ ಟೈಮ್ ಯಾಕೆ ವ್ಯರ್ಥ ಮಾಡ್ತಿದ್ದಿ. ಬರೋದು ಬರ್ತದ, ಹೋಗೋದು ಹೋಗ್ತದ. ಹಾಗಾಗಿ ಇಲ್ಲಿ ಎಲ್ಲಿ ನಮಗೆ ಸಂತೋಷ ಆಗ್ತದಂದ್ರೆ ನಮ್ಮ ಮನೆ ವಾಸ್ತು ಕಟ್ಟಿದರೆ, ನಮ್ಮ ಮನೆಗಳನ್ನು ಅನಂತ ರೀತಿಯಿಂದ ವಿಚಾರ ಮಾಡಿ ಕಟ್ಟಿಸಿ ಆ ಮನೆಗಿದ್ರು ಕೂಡ ಅವನಿಗೆ ಮನಸ್ಸು ಸಂತೋಷ ಇಲ್ಲ ಅಂದರೆ ಅವನ ದುಃಖದಾಗ ಅನಂತ ಅರ್ಥ ಆಗ್ತಿಲ್ಲ. ಆ ಕಾರಣದಿಂದ ಮನೆ ದೊಡ್ಡದಿರಬೇಕು, ವಿಶಾಲ ಆಗಿರಬೇಕು ಅಂತಲ್ಲ, ನಿನ್ನ ಮನಸ್ಸಿನಲ್ಲಿ ಸಾಕು ಅನ್ನೋ ಸಂತೋಷ ಇರಬೇಕಂತ. ಆ ಕಾರಣಕ್ಕಾಗಿ ಬಸವಣ್ಣವರು ಕೂಡ ಹೇಳಿರಲ್ಲ, ಮನೆ ನೋಡ ಬಡವರು, ಮನೆ ನೋಡ ಸಂಪನ್ನರು, ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು, ಧನ ನೋಡ ಬಡವರು, ಘನಮನ ಸಂಪನ್ನರು, ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲೆಗಳು ಆರಿಗೂ ಉಪಮಿಸಬಾರದು. ಅಂದರೆ ಮನೆ ಮತ್ತು ಮನಸ್ಸು ಇವೆರಡು ಸಂಬಂಧ ಅವ. ಆದರೆ ಒಬ್ಬರ ಮನೆ ಚಿಕ್ಕದಾದ, ಮನಸ್ಸು ಭಾಳ ದೊಡ್ಡದಾದ. ಒಬ್ಬರ ಮನಸ್ಸು ದೊಡ್ಡದಾದ, ಮನಸ್ಸು ದೊಡ್ಡದಾದ, ಮನೆ ಸಣ್ಣದಾದ. ಆದರೆ ಮನೆ ದೊಡ್ಡದು ಸಣ್ಣದು ಲೆಕ್ಕಲ್ಲ, ಮನಸ್ಸು ಮಾತ್ರ ವಿಶಾಲವಾಗಿರ್ಬೇಕಂತ. ಆ ಕಾರಣಕ್ಕಾಗಿ ಇಲ್ಲಿ ಮಾತು ಹೇಳ್ತಾರೆ, ಅಕಸ್ಮಾತ್ ಯಾರಾದ್ರೂ ಮನೆಗೆ ಬಂದರೆ ನಮ್ಗೇನಾಗ್ತದಂದ್ರೆ ಅಲ್ಲಿ ಬೀಳಲಾರದ ಆಕಾಶ ಅಂದ್ರೆ ಬಿದ್ದದೇನದು, ಆಕಾಶ ಬೀಳಲಾರ್ದದ್ದೇ ನಮ್ಮ ತಲೆ ಮೇಲೆ ಬಿದ್ದಂಗೆ ಆಗ್ತದ ನೋಡ್ರಿ. ಯಾರಾದ್ರೂ ಆಕಸ್ಮಿಕ ಬರ್ತಾರ ಅಂದ್ರೆ ಆಗ್ತದಿಲ್ಲ. ಕಾರಣ ಏನು, ನಮ್ಮ ಮನೆ ಇಷ್ಟು ಸಣ್ಣದ, ಅಷ್ಟು ಮಂದಿ ಬಂದರೆ ಎಲ್ಲಿ ಕೂಡಿಸೋದು, ಎಲ್ಲಿ ಮಲಗಿಸೋದು ಅಂತ ವಿಚಾರ ಬರ್ತಾವಿಲ್ಲ. ಅದರಂತೆ ಆವಾಗ ಇಂಥ ಸಣ್ಣ ಮನೆಗೆ ದೊಡ್ಡವರು ಬಂದ್ರೆ ಹೆಂಗಪ್ಪ ಮಾಡೋದು ಅಂತ ಅನಂತ ರೀತಿ ಚಿಂತೆ ಆಗ್ತಾವ. ಸಹಜವಾಗಿ ಆಗದು. ಹಾಗೆ ಅವರನ್ನು ತಮ್ಮ ತಲೆ ಮೇಲೆ ಕೂಡಿಸಿಕೊಂಡಷ್ಟು ವಿನಯವನ್ನು ತೋರಿಸುವರು, ಪ್ರಾಣವನ್ನು ಕೈಯೊಳಗೆ ಹಿಡಿದುಕೊಂಡು ಮಾತನಾಡುವರು, ಏನೋ ತಪ್ಪು ಮಾಡಿದವರ ಹಾಗೆ ಬಂದ ಅತಿಥಿಗಳ ಮುಂದೆ ನಿಲ್ಲುವರು. ಒಳಗೆ ಅವರಿಗೆ ದೊಡ್ಡವರು ಬಂದ್ರಪ್ಪ, ಅಲ್ಲಿ ಎಲ್ಲಿ ಕೂಡಿಸ್ಬೇಕು, ಏನು ಕೊಡಬೇಕು, ಅವರಲ್ಲಿ ನಯ ವಿನಯ ಇದ್ದದಲ್ಲೇ ನಮ್ಮ ಮನೆಗೆ ಬಂದು ಸಂತೋಷಪಟ್ಟು ಹೋಗ್ಬೇಕು ಅನ್ನುವ ಹಲವು ವಿಚಾರಗಳನ್ನು ಮಾಡಿ ತಪ್ಪು ಮಾಡಿದವ್ರು ನಿಂತಂಗೆ ಅವ್ರ ಮನೆಗೆ ಬಂದವರು ಇದ್ರ ಮುಂದೆ ನಿಂದಿರ್ತಾರೆ. ಯಾಕಂದ್ರೆ ಇದ್ದದರಲ್ಲಿ ಏನಾದರೂ ಅವರಿಗೆ ತೃಪ್ತಿಯನ್ನು ಮಾಡಿಸ್ಬೇಕಂತ. ಇದ್ದದರಲ್ಲಿ ಇಲ್ಲದನ್ನು ಬಯಸಿದ್ರೆ ಮನೆ ದೊಡ್ಡದಾಗ್ತಾನವ. ಇದ್ದದರಲ್ಲಿ ಹೀಗೆ ಅನ್ಯತಾ ಭಾವಿಸದೆ ಉಪಕಾರವನ್ನು ಮಾಡಿ ಎಂದು ವಿನಯದಿಂದ ಕೇಳಿಕೊಳ್ಳುವುದು ಇದು ಸಂತೋಷವುದಿಲ್ಲ. ಮನೆ ದೊಡ್ಡದಾದ, ಮನೆ ದೊಡ್ಡದಿಲ್ಲ, ಸಣ್ಣದಾದ. ಆದರೆ ನೀವು ಮಾಡುವ ಒಳಗಿನ ಉಪಚಾರ ಕಲ್ಪನೆಗಳೇನವ ಅದು ಬಹಳ ದೊಡ್ಡದಾದ. ಹಾಗಾಗಿ ನಮ್ಮ ಮನಸ್ಸು ಹೇಗೆ ಇರಬೇಕು ಅಂದರೆ, ಯಾವ ಶಾಸ್ತ್ರೀಯ ಅಂತ ಮೊದಲೇ ಹೇಳ್ಯಾರಲ್ಲ, ಅದು ಬಿಡಬಾರ್ದು. ಎಲ್ಲ ನಿಯಮಗಳಿಗೆ ಮಹಾತ್ಮರು ಜ್ಞಾನಿಗಳು ಬಂದಂಥ ಸಂದರ್ಭದಲ್ಲಿ ಸೂರ್ಯ ಉದಯ ಕಾಲಕ್ಕೆ ಒಂದು ಹೂ ಹೇಗೆ ಅರಳ್ತಾ 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 ಹೋಗ್ತದಿಲ್ಲ, ಸೂರ್ಯ ಉದಯ ಕಾಲಕ್ಕೆ. ಅಲ್ಲದೆ ಮಹಾತ್ಮರಾಗಲಿ ನಿಮಗೆ ಬೇಕಿದ್ದವರಾಗಲಿ ಮನೆಗೆ ಬಂದರೆ ಮನಸ್ಸು ಅರಳಬೇಕಂತ. ಮನೆ ಅರಳಿದ್ರೆ ಏನು ಉಪಯೋಗ ಇಲ್ಲ, ಮನಸ್ಸು ಅರಳಬೇಕು ಹೂವಿನಂತೆ. ಇದೆಲ್ಲವೂ ಕೂಡ
ಮನಸ್ಸಿನ ವಿಶಾಲತೆ ಇಲ್ಲದಿವಿನ ಮನೆಯ ವಿಶಾಲತೆ ಎಂದಲ್ಲ. ಮನೆ ದೊಡ್ಡದು ಕಟ್ಟಿಸಿದ್ರೆ ಇವು ಬರ್ತವೆ. ನೀವು ಮನೆ ದೊಡ್ಡದು ಕಟ್ಟಿಸಿದ್ರೆ ಇವೆಲ್ಲ ಬರಂಗಿಲ್ಲ. ಮನಸ್ಸು ದೊಡ್ಡದಾಯ್ತಂದ್ರೆ ಅವ್ರಿಗೆ ಮನೆ ನೋಡ ಚಿಕ್ಕದು. ಬಡವರಾರ ಮನಸ್ಸು ಎಷ್ಟು ದೊಡ್ಡದಾದಿಲ್ಲ ಅಂದ್ರೆ ಅವರಲ್ಲಿ ದುಃಖ ಆದಂತೇವು, ಸಂತೋಷ ಆದಂತೇವು. ಸಂತೋಷ, ಆ ಸಂತೋಷ ಏನಾನ ಕಟ್ಟಿ ಏನಾನ ಮಾಡಿ ಪಟ್ಟಿದ್ದೇನು ನಿನ್ನ ವಿಚಾರದಿಂದ ನಿನಗೆ ಬಂದದ್ದು. ಹಾಗಾಗಿ ಮನುಷ್ಯ ಯಾವಾಗಲೂ ಒಂದು ಮೃದು ಮಾತಿನಿಂದ, ಮೃದು ವಚನದಿಂದ ಅವರು ಕೊಡುವಂಥ ಒಂದು ಅನ್ನದ ತುತ್ತು ಕೂಡ ಮಹಾತ್ಮರಿಗೆ ಮೃಷ್ಟಾನ್ನ ಭೋಜನ ಆಗ್ತದೆ. ಮೃಷ್ಟಾನ್ನ ಅದಕ್ಕೆ ಅವರು ಎಲ್ಲಿ ಬಡವರ ಮನೆಗೆ ಹೋದ್ರೂ ಸಂತೋಷ, ಶ್ರೀಮಂತರ ಮನೆಗೆ ಹೋದ್ರು ಸಂತೋಷ. ಯಾಕೆ ಸಂತೋಷ ಅಂದರೆ ಅವ್ರು ಯಾವ ಭಾವದಿಂದ ಮಾಡ್ಯಾರಂತ ನೋಡ್ತಾರೆ. ಒಳಗಿನ ಭಾವ ನೋಡ್ತಾರೆ, ಹೊರಗಿನ ಆಡಂಬರ ನೋಡಂಗಿಲ್ಲ ಅವರು. ಹಾಗಾಗಿ ನಾವು ಧನದಲ್ಲಿ ನಾವು ಬಡವರಾದ್ರೂ ಪರವಾಗಿಲ್ಲ, ಮನಸ್ಸಿನಲ್ಲಿ ಶ್ರೀಮಂತರಾಗಿ ಬರಂಗಿಲ್ಲ. ನಾವು ಎಲ್ಲಿ ಶ್ರೀಮಂತರಾಗಬೇಕಂತ ಬಿಟ್ಟಿವಿ. ರೊಕ್ಕ ರೂಪಾಯಿ ಗಳಿಸಿದೆ ನಾವು ಶ್ರೀಮಂತರಾಗ್ತೀವಿ, ಇಲ್ಲಂದ್ರೆ ಬಡವರು ಅಂತ ಕಂಡೀವಿ. ನಾವು ಯಾರ ದೃಷ್ಟಿಯಲ್ಲಿ? ಅಜ್ಞಾನಿಗಳ ದೃಷ್ಟಿಯಲ್ಲಿ ಧನ ಗಳಿಸಿದ್ರೆ ಶ್ರೀಮಂತ ಅಂತ ಅಜ್ಞಾನ ದೃಷ್ಟಿಯಲ್ಲಿ. ಆದರೆ ಮನಸ್ಸಿನಲ್ಲಿ ಒಳ್ಳೆಯ ಗುಣ ಯಾರು ಬೆಳೆಸ್ಕೊಂಡಾರ ಜ್ಞಾನಿಗಳ ಸಂತತಿಯಲ್ಲಿ ಅವರು ಶ್ರೀಮಂತರು, ಅವರೇ ಶ್ರೀಮಂತರು. ಹಾಗಾಗಿ ಮನೆ, ಮಠ, ಆಸ್ತಿ, ಅಂತಸ್ತು ಇವುಗಳಿಂದ ಧನ ಶ್ರೀಮಂತಿಕೆ ಇದ್ದು ಮನ ಬಡವರಾದರೆ ಅವರು ಸುಖಿಗಳಲ್ಲ, ಅವರು ಸಂತೋಷ ಸಂಗತಿ ಇಲ್ಲ. ಮತ್ತು ಅವರು ಸಂತೋಷವನ್ನ ಎಂದೂ ಆಗೋದಿಲ್ಲ, ಇವತ್ತಿಲ್ಲ ಮುಂದೂ ಆಗೋದಿಲ್ಲ ಅಂತ ಮಹಾತ್ಮರು. ಯಾಕಂದ್ರೆ ಸಂತೋಷ ಹೊಂದದವರನ್ನು, ಯಾಕೆ ಸಂತೋಷವಾಗಿರ್ಬೇಕು ನೀನಂದ್ರೆ ನಿನ್ನ ಮನಸ್ಸು ಎಲ್ಲಿ ಸಂತೋಷವಾಗಿ ಇತ್ತು ಅಂದ್ರೆ ಅಲ್ಲಿ ಪರಮಾತ್ಮ ನಿನ್ನ ಮೆಚ್ಚುತ್ತಾನ. ನೀನು ಸಂತೋಷ ಯಾಕೆ ಪಡೋ ಅಂದ್ರೆ ಪರಮಾತ್ಮ ನಿನ್ನ ಸಂತೋಷವನ್ನು ನೋಡ್ತಾನ. ಹೌದಲ್ರಿ? ನಿನ್ನ ಮನೆ, ಹೊಲ, ಧನ, ಕನಕ, ಆಸ್ತಿ ಇವುಗಳೆಲ್ಲ ನೋಡಿ ಪರಮಾತ್ಮ ಸಂತೋಷ ಪಡೋದಲ್ಲ, ನಿನ್ನ ಮನಸ್ಸನ್ನು ನೋಡಿ ಸಂತೋಷ ಪಡ್ತಾನ. ಆ ಕಾರಣಕ್ಕಾಗಿ ನೀನು ಮನಮೆಚ್ಚಿ ಅಂದ್ರು, ಮನಮೆಚ್ಚಿ ನಡಿ. ಹಾಗಾಗಿ ಯಾರ ಮನೆ ದೊಡ್ಡದಿದ್ದು ಮನಸ್ಸು ಚಿಕ್ಕದಾಗಿದ್ರೆ ಅದು ಶರಣರು ಬಂದು ಹೋಗುವ ಜಾಗ ಅಲ್ಲ. ಅರ್ಥ ಆಯ್ತಿಲ್ಲ? ಮನೆ ದೊಡ್ಡದಾದ್ರೆ ಮನಸ್ಸು ಸಣ್ಣದಿದ್ರೆ ಶರಣರ ಯೋಗ್ಯವಾದ ತಾಣ ಅಲ್ಲಂತಾರೆ ಅವ್ರು. ನಾವು ಅಲ್ಲಿ ಹೋಗೋದಲ್ಲಪ್ಪ, ಜಾಗ ನಮ್ಮ ಜಾಗ ಅಲ್ಲ ಅಂತ. ಎಲ್ಲಿ ಯಾರ ಮನಸ್ಸು ವಿಶಾಲ ಆದ, ಯಾರ ಮನಸ್ಸು ಹೃದಯ ದೊಡ್ಡದಾದ, ಖಾರ ರೊಟ್ಟಿ ತಿಂದ್ರು ಕೂಡ ಸಂತೋಷವಾಗಿ ಜೀವನ ಮಾಡುವಂತ ಒಂದು ತೃಪ್ತಿ ಅದ, ಆ ಮನೆಗಳೇ ಭಗವಂತನ ವಾಸಸ್ಥಾನ. ಪರಮಾತ್ಮ ಅವ್ರ ಮನೆಯಲ್ಲಿ ಇರ್ತಾನೆ, ಅವ್ರ ಮನಸ್ಸಿನಲ್ಲಿ ಇರೋದು. ಹಾಗಾಗಿ ಎಂದೂ ಕೂಡ ಇಲ್ಲಿ ಮಹಾತ್ಮರು ಸಂತೋಷ ಅಂದ್ರೆ ಸಾಮಾನ್ಯ ಅನ್ಸದ, ತಮ್ಮ ಗುಣಗಳಲ್ಲಿ, ರತ್ನಗಳಲ್ಲಿ ಸಂತೋಷ ಎಂಬುದು ಅದು ಹಲವು ರತ್ನಗಳಲ್ಲಿ ಒಂದು ರತ್ನ ಇದ್ದಂಗಂತಾರೆ. ಹಲವು ರತ್ನ ಹೇಗೆಂದ್ರೆ ವಿಭೂಷಣಾಯ ಮಹತೆ ತೃಷ್ಟಾ ತಿಮಿರ ವಿಹಾರಿಣಿ ನಮಃ ಸಂತೋಷ ರತ್ನಾಯ ಸೇವಾ ವಿಷ ವಿನಾಶಿನಿ. ಅರ್ಥಾತ್ ರತ್ನ ಅಂದ್ರೆ ಯಾರಿಗೆ ಬೇಡ ಆಗಿದೆ? ಎಲ್ಲರಿಗೂ ಇಷ್ಟ ಇಲ್ಲ ರತ್ನ. ಬೆಳ್ಳಿ ಬಂಗಾರನೇ ನಮಗೆ ಯಾರಿಗೆ ಬೇಡ ಆಗಿಲ್ಲ ಅಂದಮೇಲೆ ರತ್ನ ಯಾರಿಗೆ ಬೇಡ ಆಗ್ತದೆ ಅಂತ
ರತ್ನವನ್ನ ಬಹಳ ಜನ ನಾವು ನೋಡಿಲ್ಲ, ಸುಮ್ಮನೆ ಅಂತೀವಿಲ್ಲ. ರತ್ನ ಎಷ್ಟು ಮಂದಿ ನೋಡಿಲ್ಲ. ಯಾಕಂದ್ರೆ ಅದು ನೋಡಬೇಕಾದ್ರೆ ಸಾಮಾನ್ಯ ಬೆಲೆಯ ವಸ್ತು ಅಲ್ಲ. ಅದು ಬೆಳ್ಳಿ ಬೆಲೆ ಇದ್ದಂಗೆ, ಬಂಗಾರದ ಬೆಲೆ ಇದ್ದಂಗೆಲ್ಲ ರತ್ನ ಬಹಳ ಬೆಲೆ ಅದ, ಕಿಮ್ಮತ್ತದ. ಅಂಥ ಬೆಲೆಯನ್ನ ಹೇಗೆ ಬಂಗಾರ ಬೆಳ್ಳಿ ಕಟ್ಟಿದಂಗೆ ಕಟ್ಟಲಿಕ್ಕೆ ಬರೋದಿಲ್ಲೋ, ಅದೇ ಪ್ರಕಾರವಾಗಿ ನಾವು ಸಂತೋಷವಾಗಿ ಇರುವಂಥ ಸಂತೋಷವನ್ನು ನಾವು ಮನಸ್ಸಿನಲ್ಲಿ ಮಾಡಿಕೊಂಡು ಇದ್ದೀವಂದರೆ ಅವನ ಜೀವನದ ಬೆಲೆಗೆ ಯಾರು ಬೆಲೆ ಕಟ್ಟಂಗಿಲ್ಲ. ಇಂತಿಷ್ಟೇ ಅಂತ ಬೆಲೆ ಕಟ್ಟಂಗಿಲ್ಲ ಅಂತ. ಮನೆಗೆ ಬೆಲೆ ಕಟ್ತವ್ರಿ, ವಜ್ರಕ್ಕೆ ಬೆಲೆ ಅದ, ಬಂಗ್ಲಿಗೆ ಬೆಲೆ ಅದ, ಕಾರಿಗೆ ಬೆಲೆ ಅದ, ಹೊಲಕ್ಕೆ ಬೆಲೆ ಅದ, ಮನೆಗೆ ಬೆಲೆ ಅದ. ಸಂತೋಷಕ್ಕೆ ಯಾರನ್ನ ಬೆಲೆ ಕಟ್ಟಾರ? ಬೆಲೆ ಇಲ್ಲ ನೋಡ್ರಿ. ಅಂಥದನ್ನ ಏನಂದ್ರು ಮಹಾತ್ಮರು, ಇದು ಕೂಡ ದೊಡ್ಡ ಸಂತೋಷ ಎನ್ನುವ ನೇಮದ ದಶಭಾಗದಲ್ಲಿ ಕೂಡ ಇದು ಒಂದು ದೊಡ್ಡ ಬೆಲೆ ಕಟ್ಟಲಿಕ್ಕೆ ಬಾರದೇ ಇರತಕ್ಕಂಥ ಒಂದು ಗುಣ ಅಂದರು. ಗುಣಗಳೇ ಭೂಷಣ. ಇದಕ್ಕಿಂತಲೂ ಅಧಿಕ ಬೆಲೆಯಿಂದ ಕೂಡಿದ ರತ್ನ ಇನ್ನೊಂದಿದೆ. ಯಾವುದು? ಅದೇ ಸಂತೋಷ ಅಂದ್ರು. ಇದು ಹೊರಗಿನ ರತ್ನವಿದ್ದರೆ ಮನುಷ್ಯನಿಗೆ ಸಂತೋಷ ಆಗಿಲ್ಲ. ಅಂತ ಬೆಲೆ ಕಟ್ಟಲಿಕ್ಕೆ ಆಗದಂತ ರತ್ನ ಇದ್ರೂ ಕೂಡ ಎಲ್ಲದ ಹೊರಗಾದಲ್ಲ. ಹೊರಗಿದ್ರು ಕೂಡ ಸಂತೋಷ ಆಗದೇನು? ಅಂಗಡಿಯಾಗ ಇಟ್ಕೊಂಡವನಿಗೆ ಸಂತೋಷ ಇಲ್ಲ, ಕೈಯಾಗ ಹಿಡಿದವನಿಗೆ ಸಂತೋಷ ಇಲ್ಲ, ಖರೀದಿ ಮಾಡಿ ಕೊರಳಲ್ಲಿ ಹಾಕ್ಕೊಳ್ಳೋಣ ಅವನಿಗೆ ಸಂತೋಷ ಇಲ್ಲ. ಯಾಕಂದ್ರೆ ಅದು ಹೊರಗೆ ಎಲ್ಲಿವರೆಗೂ ಆದ ಬೆಲೆ ಉಳ್ಳ ವಸ್ತು ಅಲ್ಲಿವರೆಗೂ ದುಃಖನೇ ಆದ. ದೊಡ್ಡ ಕೋಟಿಗಟ್ಟಲೆ ಒಂದು ಮನೆ ಕಟ್ಟ್ಯಾರಂದ್ರೆ ಹೊರಗಾದಿಲ್ಲ ಮನೆ. ಆ ಮನೆಗೆ ಏನನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ದುಃಖ ಆಯ್ತದ, ಸುಖ ಆಯ್ತು, ದುಃಖ ಆಗ್ಯದ. ಅಂದ್ರೆ ಹೊರಗಿನ ವಸ್ತುಗಳಿಂದ ಸುಖ ಆದಂತ ಅದೇನು ಇಲ್ಲ ಅಂತ. ಇದರ ಪ್ರಕಾರ ಇದು ಈ ರತ್ನವೆಂಬುದು ಏನಾದ ಅಂದ್ರೆ ಸಂತೋಷ ಎನ್ನುವ ರತ್ನ ಇದು ಹೊರಗಿಂದಲ್ಲ ಒಳಗಿಂದ. ಒಳಗಿದ್ದರೆ ದುಃಖ ಆಗ್ತದೇನು? ಆಗಿಲ್ಲಲ್ಲ. ಹೊರಗ ದುಃಖ ಕೊಡೋವು, ಒಳಗ ಆನಂದ ಕೊಡೋವು. ಹಾಗಾಗಿ ಒಳಗಿರುವ ಸಂತೋಷ ಎಂಬ ರತ್ನ ಇದ್ರೆ, ಹೊರಗ ರತ್ನ ಇದ್ದವರಿಗೆ ಭಯ ನೋಡ್ರಿ, ಕದಿತಾರಂತ ಭಯ ಅದ. ಅನಂತ ರೀತಿ ಭಯ ನೋಡೋದನ್ನ ಎಲ್ಲಿಡಬೇಕು, ಹೇಗಿಡಬೇಕು. ಆದರೆ ಈ ರತ್ನ ಒಳಗಿದ್ರೆ ಯಾರ ಭಯವೇ ಇಲ್ಲ. ಯಾರೇ ಬರಲಿ ನಿಮ್ಮ ಮನೆಗೆ, ಯಾರೇ ಹೋಗಲಿ, ಆತ ರತ್ನ ಇಲ್ಲಂತಲ್ಲ, ಆದ್ರೆ ಸಂತೋಷವಾಗಣ. ಯಾಕಂದ್ರೆ ಇದು ಬಹಿರಂಗದಲ್ಲಿ ಕಾಣುವ ರತ್ನ ಅಲ್ಲ. ಯಾರನ್ನ ಕದಿಬೇಕಾಗಿದ್ರೆ ಹೊರಗಿತ್ತಂದ್ರೆ ಯಾರನ್ನ ಕಣ್ಣು ಬಿಡ್ತಿತ್ತು, ಇವತ್ತಿಲ್ಲ ನಾಳೆ ನೋಡೋಣ ಅದನ್ನ ಅಂತ ವಿಚಾರ ಮಾಡ್ತಿದ್ದ. ಆದ್ರೆ ಈ ರತ್ನ ಏನಾದ ನೀನು ಒಳಗಾದಲ್ಲ, ಏಸು ಮಂದಿ ಬರಲಿ, ಏಸು ಮಂದಿ ಹೋಗಲಿ, ಅದನ್ನ ಯಾರು ಕದಿಲಿಕ್ಕೂ ಬರೋದಿಲ್ಲ, ಕಸಗಳಕ್ಕೂ ಬರೋದಿಲ್ಲ. ಇದು ಯಾರು ವಶಪಡಿಸಿಕೊಳ್ಳುವ ವಸ್ತು ಅಲ್ಲ. ಆ ಕಾರಣ ಈ ಸಂತೋಷ ಅನ್ನುವಂಥ ತೃಪ್ತಿ, ಸಂತೋಷ ತೃಪ್ತಿ. ಇವತ್ತೇನು ಬರ್ತದ ಬರಲಿ, ಎಲ್ಲವೂ ಬರಲಿ, ಭಗವಂತನ ದಯೆ ಇರಲಿ. ಇದು ಯಾರಿಗೆ ಬರಬೇಕು ಅಂದ್ರೆ ಭಗವಂತನ ಮಾತಿಗೊಮ್ಮೆ ನೆನೆಸ್ತೀವಿ. ಪರಮಾತ್ಮ ಮಾಡ್ಯಾನ, ಪರಮಾತ್ಮದ ಇದೆಲ್ಲ ಜಗತ್ತಂತೀವಿ. ಆ ಪರಮಾತ್ಮ ಮಾಡಿದ ಜಗತ್ತಿನಿಂದ ಏನಾದ್ರೂ ನಮ್ಗೆ ಆದರೆ, ನಮಗೆ ಅನುಕೂಲ ಆದರೆ ಪರಮಾತ್ಮದಂತೀವಿ, ಅನಾನುಕೂಲ ಆದರೆ ಈ ಕಿರಾತಕ ಮಾಡ್ಯಾನೆ ಅವನು. ಇಲ್ಲಪ್ಪ ಅವನೇ ಮಾಡ್ಯಾನ ಗೊತ್ತಂದ ನಾನು ನೋಡಿದ್ದೇನೆ, ಇಲ್ಲ ನೋಡಿಲ್ಲ, ಇಲ್ಲ ಅವನೇ ಮಾಡ್ಯಾನ. ಯಾಕಂದ್ರೆ ಭಾವ ಹೋಗಿಬಿಡ್ತಾವು. ಹಾಗಾಗಿ
ಆಸೆಗೆ ಸತ್ತರು ಕೋಟಿ ಕೋಟಿ ಅಂತಂದಂಗ ಯಾವತ್ತು ಆಶಾಯ ಪರಂ ದುಃಖ ನಿರಾಶಾಯ ಪರಂ ಸುಖಂ ಅಂತ ಅಲ್ಲಿಗೆ ಹೋಗಕ್ಕೆ ಸಾಕೆನ್ನುವುದು ಸುಖ ಬೇಕೆನ್ನುವುದು ದುಃಖ. ಈ ರೀತಿ ನಿರಾಶೆಯಿಂದ ಯಾರು ಕೂಡರ ಜಗತ್ತಿನಲ್ಲಿ ಅವನೇ ನಿಜವಾದ ಶ್ರೀಮಂತ. ಶ್ರೀಮಂತ ಯಾರು ಶ್ರೀಮಂತ? ಸಾಕಂದವನೇ ಶ್ರೀಮಂತ, ಬೇಕಂದವನೇ ಬಡವ. ಇಷ್ಟೆಲ್ಲ ಆದಲ್ರಿ ಮತ್ತೆ ಬೇಕಂತಾನಲ್ಲ ಭಿಕ್ಷುಕ. ಒಂದು ದಿನದ ಭಿಕ್ಷೆ ಬೇಡದಾಗ 2 ದಿನ ತಿನ್ನೋಷ್ಟು ಜೋಳಿಗೆ ಆದ ನಾವು ಮನೆ ತಿರುತ್ತಾನ. ಯಾಕಂದ್ರೆ ಇದ್ದದ್ದು ಸಾಕಾಗಿಲ್ಲ ಅವನಿಗೆ, ಇನ್ನೂ ಬೇಕಂತ. ಮತ್ತೆ ಅವನು ತೃಪ್ತಿ ಆಗ್ತದೆ ಅವನಿಗೆ, ಬಡವಲ್ಲ. ಭಗವಂತ ಇಷ್ಟೆಲ್ಲ ಕೊಟ್ಟಾನ ನನಗೆ. ಶರೀರ ಕೊಟ್ಟಾನ, ಕಾಯ ಕೊಟ್ಟಾನ, ಮನಸ್ಸು ಕೊಟ್ಟಾನ, ಇಂದ್ರಿಯಾದಿಗಳು ಕೊಟ್ಟಾನ. ಪ್ರತಿಯೊಂದು ಎಲ್ಲವನ್ನ ದಯಪಾಲಿಸಂತ ಭಗವಂತಗ ಇನ್ನೂ ಕೊಡು ಅಂದ್ರೆ ಏನು ಕೊಡ್ಬೇಕಂದ ನಿನಗೇನು ಕೊಡ್ಬೇಕಾಗ್ಯದ? ಹಾಗಾಗಿ ಸಂತೋಷ ಎಂಬ ರತ್ನವು ಏನು ಮಾಡ್ತದಂದ್ರೆ ವಿಷವನ್ನು ನಾಶ ಮಾಡುವುದು. ಅಲ್ಲಿ ಹೊರಗಿನ ರತ್ನದಲ್ಲಿ ವಿಷ ಇರ್ತದ, ಮಾತೃಕರಿ ರತ್ನದಲ್ಲಿ ವಿಷ. ಸಾಯ್ಬೇಕು ಅಂತನೋ ಒಂಚೂರು ಬಾಯಲ್ಲಿ ಹಾಕೊಂಡ್ರೆ ಸತ್ತೋತ್ ನಂಗೆ ಗೊತ್ತಾಗಲ್ಲ. ಆದರೆ ಹೊರಗೆ ರತ್ನ ಅದ, ಹೊರಗಿನ ರತ್ನದಲ್ಲಿ ವಿಷ ಅದ. ವಿಷ ಇದ್ದಿದ್ದೇ ನೀವು ಸುಖ ಆನಂದ ಕಂಡಿದ್ದೆ, ಅದು ಕೊಲ್ತದ ನಿನ್ನ. ಆದ್ರೆ ಒಳಗಡೆ ಸಂತೋಷ ಎಂಬ ರತ್ನ ಅದಲ್ಲ, ಇದು ವಿಷಯವನ್ನು ಕೊಲ್ತದ. ನಿನ್ನ ಆನಂದವನ್ನು ಅದು ಕೊಲ್ತದ, ನಿನ್ನ ಅದು ಕೊಲ್ತದ, ನಿನ್ನ ಇದು ಕಾಪಾಡ್ತದ. ಅಂದಾಗ ಆ ರತ್ನಕ್ಕೆ ಬೆಲೆ ಹೆಚ್ಚೋ ಈ ರತ್ನಕ್ಕೆ ಬೆಲೆ ಹೆಚ್ಚೋ? ಮಹಾತ್ಮರು ವಿಚಾರ ದೃಷ್ಟಿಯಿಂದ ವಿಚಾರ ಮಾಡ್ತಾರೆ. ತಲೆಗಳು ಗುಂಗು ಹೋಗಲ್ಲ ನಮಗಂತ, ಮತ್ತೇನಿಲ್ಲ. ಈ ರೀತಿ ಆಸೆ ಎಂಬ ಪಿಶಾಚಿಯಿಂದ ಕೂಡಿದವನು ಹಣಕ್ಕಾಗಿ ಮತ್ತೊಬ್ಬರು ಕಾಲಿನಿಂದ ತೋರಿಸಿದ್ದನ್ನ ತಲೆಯಲ್ಲಿ ಹೊತ್ತು ಮಾಡಬೇಕಾಗುತ್ತದೆ. ಎಷ್ಟು ಕೆಲಸ ಮಾಡ್ತಾನೆ. ದ್ರವ್ಯ ನಿಧಿ ಅವೆಲ್ಲ ತೋರಿಸ್ತಾರಲ್ಲ, ತಲೆಯಿಂದ ತೋರಿಸ್ತಾನ ಹಿಂಗೆ ಇಲ್ಲ, ಕಾಲಿಂದ ಹಿಂಗ ಇಲ್ಲಿ ಯಾರು ನೋಡಂತಾರೆ ಹಿಂಗೆ. ನೀನು ಅವನ ಕಾಲಿಂದ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತ ನೋಡು. ವಿಚಾರ ಮಾಡಂತಾರ ಮಹಾತ್ಮರು. ಹಾಗೆ ಮತ್ತು ಆಸೆ ಇದ್ದಾಗ ನಮ್ಗೆ ಏನು ಮಾಡ್ತಾವಂದ್ರೆ ಕೆಲವು ಮಾತುಗಳನ್ನು ಸೂಕ್ಷ್ಮ ಹೇಳ್ತಾರೆ. ಮನುಷ್ಯ ಒಬ್ಬ ನಾಯಿ ಸಾಕಿದಂತ ಒಬ್ಬ ಯಜಮಾನ್ ಇರ್ತಾವ ಮನೆಗೆ. ನಾಯಿ ಏನ್ ಮಾಡ್ತದ, ಯಜಮಾನ ಇಂದ ಮುಂದ ಬಾಲ ಕಾಯ್ತದ, ಹಿಂದ ಮುಂದೆ ತಿರುಗಾಡಬೇಕಾದ. ಅವ್ರಂಗ ಆಸೆ ಅನ್ನೋದು ಕೂಡ ಹೇಗೆ ಮಾಡ್ತದಂದ್ರೆ ನಮ್ಮನ್ನ ಇನ್ನೊಬ್ಬರ ಮುಂದ ನಾಯಿ ಹೆಂಗ ತಿರುಗಾಡಿಸ್ತದ. ಸಹಜವಾಗಿ ಬರೋ ಇದ್ದ ಮಾತದು, ನಮಗೂ ಅನುಭವ ಆಗ್ಯಾವ. ಈಗ ನಮಗೇನು ಅವಶ್ಯಕತೆ ಇತ್ತು ಅಂದ್ರೆ ಮತ್ತೆ ನಿನ್ನ ಅವಶ್ಯಕತೆ ಅಲ್ಲೇನು ಈ ಬಜಾರಿಗೆ ಇಟ್ಟದ್ದಲ್ಲ, ಬೇಕಾದವರು ಆಶೀರ್ವಾದ ತಗೊಂಡು ಅಂತ ಹೇಳಕ್ಕಲ್ಕ. ನಾವು ಅನಂತ ರೀತಿ ಅವರಿಗೆ ವಿನಯದಿಂದ ವಿಚಾರದಿಂದ ಹಿಂದ ಮುಂದೆ ಯೋಚನೆ ಮಾಡಿ ಅವ್ರ ಬಾಲ ಬಡದು ನಾವೆಲ್ಲ ಕೆಲಸವನ್ನು ಮಾಡ್ಬೇಕಾಗ್ತದೆ. ಏನು ಮಾಡ್ತೇವೆ ನಿನಗ ಒಳಗ ಇದ್ದದಲ್ಲೇ ನೀವು ತೃಪ್ತಿ ಪಟ್ಟಿದ್ರೆ ಇವೆಲ್ಲ ಸಮಸ್ಯೆ ಇದ್ದಿಲ್ಲ ಅಂತ. ಇದ್ದದಲ್ಲಿ ತೃಪ್ತಿ ಹೊಡ್ತಕ್ಕಂಥ ಇಲ್ಲಲ್ಲ. ಹಾಗಾಗಿ ಇಷ್ಟು ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡ್ತದ. ಆ ಕಾರಣದಿಂದ ನಾವು ಬಹಳ ಜೀವಂತೋ ಅಪಿ ಮೃತ ನಿತ್ಯ ಸೇವಕ ಅಂದ್ರೆ ನಿತ್ಯ ಸೇವೆ ಮಾಡುವವರು ಮಹಾತ್ಮ ಹೇಳ್ತಾರ ಜೀವಂತೋ ಅಪಿ ಮೃತ. ಅವನು ಬದುಕ್ಯಾರ, ಅವನ ಪಾಲಿಗೆ ಸತ್ತಂಗಂತ. ಬದುಕಿದ್ರು ಸತ್ತಂಗಲ್ಲ. ಯಾಕಂದ್ರೆ ಬರೀ ನಿತ್ಯ ನಿತ್ಯ ಅದೇ ಕೆಲಸ ಅಲ್ಲ.
ಬ್ಯಾರೆ ಏನು ಕೆಲಸ ಅದೇನು? ಹಾಗಾಗಿ ನಿನ್ನ ಏನು ಮಾಡ್ತದಂದ್ರೆ ಬದುಕಿದು ಕೂಡ ಸತ್ತ ಏನು ಅನ್ನಂಗಿಲ್ಲ. ನಮ್ಮ ದುಃಖ ಬಂದಾಗ ಏನ್ರಿ ನಾವು ಬದುಕಿನ ಸತ್ತಂಗ ಅಂತ ಯಾಕಾಯ್ತು? ಒಳಗೆ ಸಂತೋಷ ಇಲ್ಲಲ್ಲ. ಹಾಗಾಗಿ ನಾವು 24 ಗಂಟೆ ಸೇವೆಯಲ್ಲೇ ಕಾಲ ಕಳೆದರೆ ನೆಮ್ಮದಿ ಎಲ್ಲಿಂದ ಬರ್ತದೆ? ನಿದ್ದೆ ಮಾಡಿದ್ರೆ ಆನಂದ ಆಗ್ತಿಲ್ಲ, 24 ಗಂಟೆ ಎದ್ದೇ ಇದ್ರೆ ಆನಂದ ಯಾವಾಗಾಗ್ತದ? ಆ ಕಾರಣ ಇದನ್ನ ನಾವೇನು ತಿಳ್ಕೊಂಡ್ರೆ ಧನವಿದ್ದರೆ ತೃಪ್ತಿ ಎನ್ನುವುದು ಸುಳ್ಳಾದ, ಗುಣವಿದ್ದರೆ ತೃಪ್ತಿ ಎನ್ನುವುದು ಸತ್ಯ ಅದ. ಇದು ಹೆಂಗೆ ತಿಳಿಬೇಕಂದ್ರೆ ಎಲ್ಲರೂ ಇಲ್ಲೋ ಕುಂತು ತಿಳಿಯೋದಲ್ಲ, ಶಾಸ್ತ್ರ ಮುಖಾಂತರವೇ ಇದರ ಒಳಗಿನ ಮರ್ಮವನ್ನು ತಿಳ್ಕೊಂಡ್ರು. ಶಾಸ್ತ್ರ ಮುಖಾಂತರ ಈಗ ನಾವು ಶಾಸ್ತ್ರ ಮುಖಾಂತರ ಕುಂತೀವಿ, ಎಲ್ಲರಿಗೂ ಸಮಾಧಾನ ಅದು ಮಾತು. ಅಶಾಸ್ತ್ರೀಯವಾಗಿ ಮಾತಾಡಿದ್ರೆ ಇವನು ತಾನು ಹಾಳಾಗದಲ್ದ ನಮ್ಮ ಮನೆ ಹಾಳು ಮಾಡ್ತಾರಪ್ಪ, ಅವನು ಸಂಘ ಮಾಡ್ಬೇಡ್ರಂತ ಹಿಂಗೆ ಹೇಳ್ತಾರೆ. ನೆಲ್ಲ ಅನ್ನಂಗಿಲ್ಲ. ಹಾಗಾಗಿ ಇಲ್ಲಿ ಅನಂತ ಮಾತುಗಳನ್ನ ಹೇಳ್ತಾ ಬಂದರು. ಒಟ್ಟಿನಲ್ಲಿ ಹಣದಿಂದ ತೃಪ್ತಿ ಆಗೋದಲ್ಲ, ಎದರಿಂದ ಆಗ್ತದ ಅಂದರೆ ಸಂತೋಷದಿಂದ ಆನಂದ ಆಗ್ತದ ಅನ್ನುವಂಥ ಮಾತನ್ನು ಹೇಳಿದರು. ನಾಳೆ ದಿನ ಮತ್ತೆ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಬಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ಆರತಿ ಸ್ಮರಿಸುತ್ತ ಬೆಳಗಿರಿ ವರಗುರು ರಾಜನಿಗೆ, ಧರಣಿಯ ಜನರ ತಾಪವರಸಿದ ಗುರು ಶಿವಪುತ್ರನಿಗೆ, ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ, ಸದ್ವಸ್ತ್ವಂ ಸದ್ವಿಕ್ತಿಯ ತಿಳಪಿದ ಸತ್ಯಾನಂದನಿಗೆ, ಕರಗದ ಶ್ರೀ ಗುರು ಮಡಿವಾಳೇಶನ ವರದಿಂ ಜನಿಸಿದಗೆ, ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಕಂದನಿಗೆ, ವರ ನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನ ತಿಳುಪಿದಗೆ, ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ, ಅರವಿನ ಆರತಿ ಸ್ಮರಿಸುತ್ತ ಬೆಳಗಿರಿ ವರಗುರು ರಾಜನಿಗೆ, ಧರಣಿಯ ಜನರ ತಾಪವರಸಿದ ಗುರು ಶಿವಪುತ್ರನಿಗೆ. ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್.